ನಮಸ್ಕಾರ. ಇವತ್ತಿನ ನಮ್ಮ ಈ ಆಳವಾದ ನೋಟಕ್ಕೆ ಸ್ವಾಗತ. ನಮಸ್ಕಾರ. ನಮ್ಮ ಮುಂದಿರೋದು ಕಥೆಯ ಕಣಜಕ್ಕೆ ಸ್ವಾಗತ ಅಂತ ಶುರುವಾಗುವ ಒಂದು ಡಿಜಿಟಲ್ ಕಂಟೆಂಟ್ನ ತುಣುಕು. ತುಂಬ ಚಿಕ್ಕ ಭಾಗ ಇದು, ಆದರೆ ಇದರ ಹಿಂದಿನ ತಂತ್ರಗಳನ್ನ ಸ್ವಲ್ಪ ಬಿಡಿಸಿ ನೋಡೋಣ ಅನ್ನೋದು ನಮ್ಮ ಇವತ್ತಿನ ಪ್ರಯತ್ನ. ಹೌದು, ಇವತ್ತು ನಾವು ಒಂದು ಮೀರತ್ನಲ್ಲಿ ನಡೆದ ಒಂದು ಶಾಕಿಂಗ್ ಕೊಲೆ ಕೇಸ್ ಬಗ್ಗೆ ಸ್ವಲ್ಪ ಡೀಪಾಗಿ ನೋಡೋಣ. ಇಲ್ಲಿ ಸೌರಭ್ ರಜಪೂತ್ ಅಂತ ಅವರು ಮಾಜಿ ಮರ್ಚೆಂಟ್ ನೇವಿ ಆಫೀಸರ್. ಅವರ ಕೊಲೆಯಲ್ಲಿ ಅವರ ಪತ್ನಿ ಮುಸ್ಕಾನ್ ರಸ್ತೋಗಿ ಮತ್ತೆ ಆಕೆಯ ಪ್ರಿಯಕರ ಸಾಹಿಲ್ ಇವರ ಪಾತ್ರ ಇದೆ ಅಂತ ಆರೋಪಗಳು ಕೇಳ್ಬರ್ತಿವೆ. ಈ ಘಟನೆ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ. ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ದಿ ಎಕನಾಮಿಕ್ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ಸ್, ಆಮೇಲೆ ರಾಂಗ್ಡ್ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ, ಅವರ ವಿಡಿಯೋ ವಿವರಣೆಗಳನ್ನ ಆಧಾರವಾಗಿಟ್ಕೊಂಡಿದ್ವಿ. ಹೌದು, ಯಾಕಂದ್ರೆ ಈ ಕೃತ್ಯ ನಡೆದ ರೀತಿ ಇದೆಯಲ್ಲ, ಅಂದ್ರೆ ಬಾಡಿ ಡಿಸ್ಮೆಂಬರ್ ಮಾಡಿದ್ದು, ಆಮೇಲೆ ಸಿಮೆಂಟ್ ಡ್ರಮ್ಮಲ್ಲಿ ಹಾಕಿದ್ದು, ಮತ್ತೆ ಇದ್ರ ಹಿಂದೆ ಇರೋ ಆ ಕುತಂತ್ರದ ಕಥೆಗಳು ಕೇಳಿದ್ರೇ ಒಂಥರ ತಲೆ ಸುತ್ತುತ್ತೆ. ನಿಜ. ಈ ಘಟನೆ ವಿವರಗಳನ್ನು ನೋಡಿದ್ರೆ ಫೆಬ್ರವರಿ 24ಕ್ಕೆ ಸೌರಭ್ ಲಂಡನ್ನಿಂದ ವಾಪಸ್ ಬಂದಿರೋದು. ಅದು ಯಾಕೆ ಅಂದ್ರೆ ಮರುದಿನ ಅವರ ಹೆಂಡತಿ ಮುಸ್ಕಾನ್ ಹುಟ್ಟಬಯಿತು, ಅದಕ್ಕೆ ಸರ್ಪ್ರೈಸ್ ಕೊಡೋಣ ಅಂತ. ಓ, ಆದರೆ ನೋಡಿ, ಮಾರ್ಚ್ 4ಕ್ಕೆ ಕೊಲೆ ಆಗುತ್ತೆ. ಆಮೇಲೆ ಸುಮಾರು 2 ವಾರ ಆದ್ಮೇಲೆ, ಅಂದ್ರೆ ಮಾರ್ಚ್ 18-19 ಆಸುಪಾಸು ಬಾಡಿ ಸಿಗುತ್ತೆ. 2 ವಾರನಾ? ಅಷ್ಟು ದಿನ ಯಾರಿಗೂ ಗೊತ್ತೇ ಆಗಿಲ್ವಾ? ಆಮೇಲೆ ಮುಸ್ಕಾನ್ ಮತ್ತೆ ಸಾಹಿಲ್ನ ಅರೆಸ್ಟ್ ಮಾಡ್ತಾರೆ. ಅಂದ್ರೆ ಇದು ಸಡನ್ ಆಗಿ ನಡೆದಿದ್ದಲ್ಲ ಅಂತಾಯ್ತು ಅಲ್ವಾ? ವರದಿಗಳ ಪ್ರಕಾರ ಇದು ಮೊದಲೇ ಪ್ಲಾನ್ ಮಾಡಿದ್ದ? ಖಂಡಿತ ಹಠಾತ್ತನೆ ನಡೆದಿದ್ದಲ್ಲ ಇದು. ಆರೋಪಗಳ ಪ್ರಕಾರ ಇದರಿಂದೆ ಒಂದು, ಹೇಗೆ ಹೇಳೋದು, ಕೋಲ್ಡ್ ಪ್ಲಾನ್ಡ್ ಸಂಚು ಕಾಣಿಸ್ತಿದೆ. ಮುಸ್ಕಾನ್ ನವೆಂಬರ್ 2023ರಿಂದಾನೇ ತಯಾರಿ ಮಾಡ್ಕೊಂಡಿದ್ಲು ಅಂತ ಹೇಳ್ತಿದ್ದಾರೆ. ನವೆಂಬರ್ನಿಂದ್ಲೇನಾ? ಅಬ್ಬಾ, ಹೌದು. ಚಿಕನ್ ಕಟ್ ಮಾಡ್ಬೇಕು ಅಂತ ನೆಪ ಹೇಳಿ ಚಾಕುಗಳನ್ನ ತಂದಿದ್ದು, ನಿದ್ರೆ ಮಾತ್ರೆಗಳನ್ನ ಕಲೆಕ್ಟ್ ಮಾಡಿದ್ದು, ಆಮೇಲೆ ಬಾಡಿ ಡಿಸ್ಪೋಸ್ ಮಾಡಕ್ಕೆ ಜಾಗ ಹುಡುಕಿದ್ದು, ಇವೆಲ್ಲ ನೋಡಿದ್ರೆ ಪಕ್ಕಾ ಪ್ರೀ ಪ್ಲಾನ್ಡ್ ಅನ್ನೋ ಥರಾನೇ ಇದೆ. ಕೊಲೆ ಮಾಡಿದ ವಿಧಾನದ ಬಗ್ಗೆ ವರದಿಗಳು ಏನ್ ಹೇಳ್ತವೆ? ಅದು ಕೂಡ ಅಷ್ಟೇ ಭಯಾನಕವಾಗಿದೆಯಾ? ಹೌದು, ವರದಿಯಾದ ವಿಧಾನ ಅಂತೂ ತುಂಬಾನೇ ಕ್ರೂರವಾಗಿದೆ. ಸೌರಭ್ಗೆ ಮೊದಲು ನಿದ್ರೆ ಮಾತ್ರೆ ಕೊಟ್ಟಿದ್ದಾರೆ. ಆತ ಅರೆಪ್ರಜ್ಞಾವಸ್ಥೆಯಲ್ಲಿದ್ದಾಗ ಸಾಹಿಲ್ ಡೈರೆಕ್ಷನ್ ಕೊಟ್ಟನಂತೆ. ಆ ಪ್ರಕಾರ ಮುಸ್ಕಾನ್ ಆತನ ಎದೆ ಮೇಲೆ ಕೂತು ಹೃದಯಕ್ಕೆ 3 ಸಲ ಚುಚ್ಚಿದ್ದಾಳೆ ಅಂತ ಆರೋಪ. ಅಯ್ಯಯ್ಯೋ. ರಾಂಗ್ಡ್ ಚಾನೆಲ್ ರಿಪೋರ್ಟ್ ಪ್ರಕಾರ ಸಾಹಿಲು ಇದನ್ನ ವಧ್ ಅಂತ ಕರೆದಂತೆ. ವಧ್ ಅಂದ್ರೆ ಕೆಟ್ಟದನ್ನ ಕೊಲ್ಲೋದು ಅನ್ನೋ ಅರ್ಥದಲ್ಲಿ. ಮೊದಲನೇ ಏಟನ್ನ ಮುಸ್ಕಾನೇ ಹಾಕ್ಬೇಕು ಅಂತ ಆತನೇ ಹೇಳಿದ್ದ ಅಂತ ವರದಿಯಾಗಿದ. ವಧ್ ಅಂದ್ರೆ ಈ ಕೃತ್ಯಕ್ಕೇನೋ ಒಂದು ಜಸ್ಟಿಫಿಕೇಶನ್ ಕೊಡೋ ಪ್ರಯತ್ನನಾ? ಇದರ ಹಿಂದೆ ಸೈಕಾಲಜಿಕಲ್ ಗೇಮ್ಸ್ ಕೂಡ ಇತ್ತು ಅಂತಾರಲ್ಲ. ಹೌದು. ಇಲ್ಲಿ ಬರೀ ಫಿಸಿಕಲ್ ಅಸಾಲ್ಟ್ ಅಲ್ಲ, ಸೀರಿಯಸ್ ಆದ ಮೆಂಟಲ್ ಮ್ಯಾನಿಪುಲೇಷನ್ ಆರೋಪಗಳಿವೆ. ಅತಿ ವಿಚಿತ್ರವಾದ ವಿಷಯ ಅಂದ್ರೆ ಮುಸ್ಕಾನ್ ಸಾಹಿಲ್ನ ತೀರ್ಹೋದ ತಾಯಿ ಹೆಸರಲ್ಲಿ ಒಂದು ಫೇಕ್ ಸ್ನ್ಯಾಪ್ಚಾಟ್ ಐಡಿ ಕ್ರಿಯೇಟ್ ಮಾಡಿದ್ಲಂತೆ. ಏನು, ಸತ್ತವ್ರ ಹೆಸರಲ್ಲ? ಹೌದು, ಆ ಸತ್ತ ತಾಯಿಯೇ ಸೌರಭ್ನ ಸಾಯಿಸೋಕ್ ಹೇಳ್ತಿದ್ದಾಳೆ ಅಂತ ಸಾಹಿಲ್ನ ನಂಬಿಸಿದ್ಲು ಅಂತ ಹೇಳ್ತಿದ್ದಾರೆ. ಮೈ ಗಾಡ್, ಇದೊಂಥರ ದುಃಖ, ನಂಬಿಕೆ ಇದನ್ನೆಲ್ಲ ಮಿಸ್ಯೂಸ್ ಮಾಡಿಕೊಂಡು ಇನ್ನೊಬ್ಬರನ್ನ ಕ್ರೈಮ್ಗೆ ತಳ್ಳೋ ಪ್ರಯತ್ನ ತರ ಕಾಣಿಸುತ್ತೆ. ಅದರ ಜೊತೆಗೆ ಸಾಹಿಲ್ ಮುಸ್ಕಾನ್ನ ಡ್ರಗ್ ಅಡಿಕ್ಟ್ ಮಾಡಿ ಆಕೆಯ ಮಗಳಿಂದಲೂ ದೂರ ಮಾಡಿದನ್ನೋ ಆರೋಪ ಕೂಡ ಇದೆ. ಇದು ನಿಜವಾಗ್ಲೂ ನಂಬೋಕೆ ಕಷ್ಟ ಆಗ್ತಿದೆ. ಈ ಸಾಹಿಲ್ ಬಗ್ಗೆ ಏನಾದ್ರೂ ಗೊತ್ತಿದ್ಯಾ? ಆತನ ಬ್ಯಾಕ್ಗ್ರೌಂಡ್, ವಾಸ ಮಾಡ್ತಿದ್ದ ಜಾಗದ ಬಗ್ಗೆನೂ ಕೆಲವು ವಿಚಿತ್ರ ವರದಿಗಳಿದ್ವು ಅಂತ ಕೇಳ್ದೆ. ಹೌದು, ಸಾಹಿಲ್ ರೂಮಿನ ಡಿಸ್ಕ್ರಿಪ್ಷನ್ ಸ್ವಲ್ಪ ವಿಲಕ್ಷಣವಾಗೇ ಇದೆ. ಅಲ್ಲಿ ಸೈತಾನ್ ಚಿತ್ರಗಳಿದ್ವಂತೆ, ಡ್ರಗ್ಸ್ ಬಳಸಿದ ಕುರುಹುಗಳು, ಡಿಮ್ ಲೈಟ್, ಗೋಡೆ ಮೇಲೆ ಯು ಕಾಂಟ್ ಟ್ರಿಪ್ ವಿತ್ ಅಸ್ ಅಂತ ಬರ್ದಿತ್ತಂತೆ. ಆಮೇಲೆ ಖಾಲಿ ಬಿಯರ್ ಕ್ಯಾನ್ಗಳು. ರಾಂಗ್ಡ್ ಚಾನೆಲ್ ಆ ಸೈತಾನ್ ಚಿತ್ರವನ್ನ ಅನಲೈಸ್ ಮಾಡಿ ಹೇಳಿದೆ. ಅದರಲ್ಲಿ ತಲೆ ಕೆಳಗಾದ ಪೆಂಟಾಗ್ರಾಮ್, ನಂಬರ್ 6, ರೆಕ್ಕೆಗಳು, ಚೈನು, ತಲೆ ಕೆಳಗಾದ ಶಿಲುಬೆ ಎಲ್ಲ ಇತ್ತು ಅಂತ. ಹೌದಾ? ಅಷ್ಟೇ ಅಲ್ಲ, ಒಂದು ಗಂಭೀರ ಆರೋಪ ಏನಂದ್ರೆ ಕೊಲೆ ಆದಮೇಲೆ ಕತ್ತರಿಸಿದ ತಲೆನ ರಾತ್ರಿ 3 ಗಂಟೆಗೆ, ಅಂದ್ರೆ ಕೆಲವೊಂದು ಪಾಶ್ಚಿಮಾತ್ಯ ನಂಬಿಕೆಗಳಲ್ಲಿ ಡೆವಿಲ್ಸ್ ಅವರ್ ಅಂತಾರಲ್ಲ, ಆ ಟೈಮಿಗೆ ಆ ಚಿತ್ರದ ಮುಂದೆ ಇಟ್ಟು ಪೂಜೆ ಮಾಡಿದ್ರು ಅಂತ. ಅಯ್ಯೋ ದೇವ್ರೆ. ಇದು ಏನೋ ತಾಂತ್ರಿಕ ಕ್ರಿಯೆ ಇರ್ಬೋದು ಅಂತ ಸತ್ತೋಗಿರೋ ಸೌರಭ್ ತಾಯಿ ಕೂಡ ಶಂಕೆ ವ್ಯಕ್ತಪಡಿಸಿದ್ದಾರೆ. ಅಪ್ಪಬ್ಬಾ, ಇನ್ನೂ ಶವ ವಿಲೇವಾರಿ ಮಾಡಿದ್ರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅದು ಹೇಗ್ ಗೊತ್ತಾಯ್ತು? ಶವ ವಿಲೇವಾರಿ ಮಾಡಿದ ವಿಧಾನ ಅಂತೂ ತುಂಬಾನೇ ಘೋರ. ದೇಹವನ್ನ ಅನೇಕ ತುಂಡುಗಳಾಗಿ ಕತ್ತರಿಸಿ
ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ಹಾಕಿ ಆಮೇಲೆ ಅದನ್ನೆಲ್ಲ ಒಂದು ದೊಡ್ಡ ಡ್ರಮ್ ಒಳಗಾಕಿ ಸಿಮೆಂಟ್ ಹಾಕಿ ಮುಚ್ಚಿಬಿಟ್ಟಿದ್ದಾರೆ. ಸಿಮೆಂಟ್ ಹಾಕಿದ್ರಾ? ಹೌದು. ಆ ಡ್ರಮ್ ಎಷ್ಟು ಭಾರ ಆಗಿತ್ತಂದ್ರೆ ಅದನ್ನ ಸಾಕ್ಸಕ್ಕಂತ ಕರೆಸಿದ್ರಲ್ಲ ಕೂಲಿ ಕಾರ್ಮಿಕರು, ಅವರಿಂದ ಅದನ್ನ ಎತ್ತಕ್ಕಾಗ್ಲಿಲ್ಲ. ಅದ್ರ ಜೊತೆಗೆ ಡ್ರಮ್ಮಿಂದ ವಿಪರೀತ ವಾಸನೆ ಬರ್ತಿತ್ತು. ಅದರಿಂದ ಅವ್ರಿಗೆ ಡೌಟ್ ಬಂದು ಪೊಲೀಸರಿಗೆ ವಿಷಯ ತಿಳಿಸಿದ್ದಾರೆ. ಆಗ ಈ ಭಯಾನಕ ಕೃತ್ಯ ಬಯಲಿಗೆ ಬಂದಿದೆ. ಅಂದ್ರೆ ಅವರು ಮುಚ್ಚಿಡೋಕೆ ಮಾಡಿದ ಪ್ರಯತ್ನವೇ ಅವ್ರನ್ನ ಹಿಡಿದುಕೊಡ್ತು. ಕರೆಕ್ಟ್. ಇಷ್ಟೆಲ್ಲ ಆದ್ಮೇಲೆ ಈ ಆರೋಪಿಗಳು ಹೇಗೆ ನಡ್ಕೊಂಡ್ರೋ, ಏನ್ ಮಾಡಿದ್ರು? ಅದೇ ನಿಜವಾಗ್ಲೂ ಶಾಕಿಂಗ್ ವಿಷಯ. ಕೊಲೆ ಆದ್ಮೇಲೆ ಮುಸ್ಕಾನ್ ಮತ್ತೆ ಸಾಹಿಲ್ ಹಿಮಾಚಲ್ ಪ್ರದೇಶಕ್ಕೆ ಟ್ರಿಪ್ ಹೋಗಿದ್ದಾರೆ. ಟ್ರಿಪ್ಪಾ? ಕೊಲೆ ಮಾಡಿ? ಅವನೆಲ್ಲೋ ಟ್ರಾವೆಲ್ ಮಾಡ್ತಿದ್ದಾನೆ ಅಂತ ಫ್ಯಾಮಿಲಿನ ನಂಬಿಸೋ ಟ್ರೈ ಪಡಿದ್ದಾರೆ. ಯೂಟ್ಯೂಬ್ ಚಾನಲ್ ವರದಿ ಪ್ರಕಾರ ಅವರಲ್ಲಿ ಸಾಹಿಲ್ ಬರ್ತ್ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ದಾರೆ. ಅದು ಶಂಕರ್ ಅಂತ ಹೆಸರಿರೋ ಕೇಕ್ ಕಟ್ ಮಾಡಿ. ಆಮೇಲೆ ಹೋಳಿ ಆಡಿದ್ದಾರೆ, ಕ್ಲಬ್ಗಳಲ್ಲಿ ಪಾರ್ಟಿ ಮಾಡಿದ್ದಾರೆ. ಅಂದ್ರೆ ಯಾವ ಪಶ್ಚಾತ್ತಾಪನೂ ಇಲ್ವಾ? ಅಟ್ಲೀಸ್ಟ್ ಆ ನಡವಳಿಕೆ ನೋಡಿದ್ರೆ ಹಾಗೆ ಕಾಣಿಸಲ್ಲ. ಇಷ್ಟು ಘೋರಕೃತ್ಯ ಮಾಡಿ ಈ ರೀತಿ ನಡ್ಕೊಳ್ಳೋದು ಅಂದ್ರೆ ನಿಜಕ್ಕೂ ದಿಗ್ಭ್ರಮೆ ಆಗುತ್ತೆ. ಈ ಸೌರಭ್ ಮತ್ತೆ ಮುಸ್ಕಾನ್ ಇವರ ಸಂಬಂಧದ ಹಿನ್ನೆಲೆ ಏನು? ಅವ್ರದ್ದು ಲವ್ ಮ್ಯಾರೇಜ್. ಫ್ಯಾಮಿಲಿ ವಿರೋಧ ಇತ್ತು, ಆದ್ರೂ ಮದ್ವೆ ಆಗಿದ್ರು. ಸೌರಭ್ ಮುಸ್ಕಾನ್ಗೋಸ್ಕರ ತನ್ನ ಮರ್ಚೆಂಟ್ ನೇವಿ ಕೆಲ್ಸಾನೂ ಬಿಟ್ಟಿದ್ದ ಅಂತಾರೆ. ಹೌದಾ? ಆದ್ರೆ ಆಮೇಲೆ ಮುಸ್ಕಾನ್ಗೆ ಸಾಹಿಲ್ ಜೊತೆ ಅಫೇರ್ ಶುರುವಾಯಿತು ಅಂತ ಆರೋಪ ಇದೆ. ಸಾಹಿಲ್ ಅವಳ ಸ್ಕೂಲ್ ಫ್ರೆಂಡ್. ಓ, ಸ್ಕೂಲ್ ಫ್ರೆಂಡಾ? ಇದು ಸೌರಭ್ಗೆ ಗೊತ್ತಾದ್ಮೇಲೆ 2021ರಲ್ಲಿ ಡೈವೋರ್ಸ್ಗೆ ಫೈಲ್ ಮಾಡಿದ್ರು. ಆದ್ರೆ ಅವರ ಮಗಳು ಪಿಹುಗೋಸ್ಕರ ಕಾಂಪ್ರಮೈಸ್ ಆಗಿದ್ರು. ಆಮೇಲೆ ಸೌರಭ್ ಕೆಲ್ಸಕ್ಕಂತ ಲಂಡನ್ಗೆ ಹೋಗಿದ್ದ. ಇನ್ನೊಂದು ಯೂಟ್ಯೂಬ್ ಮೂಲದ ಪ್ರಕಾರ ಮುಸ್ಕಾನ್ಗೆ ಸಾಹಿಲ್ನ ಮದುವೆ ಆಗೋ ಇಂಟೆನ್ಷನ್ ಇರ್ಲಿಲ್ವಂತೆ, ಅವನನ್ನ ಬರೀ ಯೂಸ್ ಮಾಡ್ಕೊಳ್ತಿದ್ಲು ಅನ್ನೋ ಆರೋಪನೂ ಇದೆ. ಈಗ ಮಗು ಏನಾಗಿದೆ? ಪಿಹು. ಅದೇ ಈ ಕೇಸ್ನ ಇನ್ನೊಂದು ಟ್ರ್ಯಾಜಿಡಿ. 6 ವರ್ಷದ ಮಗು ಪಿಹು. ಈಗ ಅವಳ ಕಸ್ಟಡಿಗೆ ಎರಡೂ ಫ್ಯಾಮಿಲಿಗಳು ಫೈಟ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಮಗು ಅಜ್ಜ ಅಜ್ಜಿ ಹತ್ರ ಇದೆ. ಅಪ್ಪ ಅಮ್ಮ ಟ್ರಿಪ್ ಹೋಗಿದ್ದಾರೆ ಅಂತ ಮಗುಗೆ ಹೇಳಿದಾರಂತೆ. ಅಯ್ಯೋ ಪಾಪ. ವಿಪರ್ಯಾಸ ಅಂದ್ರೆ ಮುಸ್ಕಾನ್ ಪೇರೆಂಟ್ಸೇ ಅವಳನ್ನ ಬೇಡ ಅಂಥೇಳಿ ಅವಳಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅಂತ ಡಿಮಾಂಡ್ ಮಾಡ್ತಿದ್ದಾರೆ. ಇದು ಕುಟುಂಬಗಳ ಮೇಲೆ ಎಷ್ಟು ದೊಡ್ಡ ಆಘಾತ ಉಂಟು ಮಾಡಿದೆ ಅಂತ ತೋರಿಸುತ್ತೆ. ಹೌದು. ಒಟ್ಟಾರೆಯಾಗಿ ಈ ಕೇಸಿನ ಮುಖ್ಯ ಅಂಶಗಳನ್ನ ನೋಡಿದ್ರೆ ತಣ್ಣನೆಯ ಪ್ಲಾನಿಂಗ್, ದುಃಖ ಮತ್ತು ಮೂಢನಂಬಿಕೆಗಳನ್ನ ಬಳಸ್ಕೊಂಡು ಮಾಡಿದ ಕುತಂತ್ರದ ಆರೋಪ, ಆಮೇಲೆ ಬಾಡಿ ಡಿಸ್ಪೋಸ್ ಮಾಡಿದ ರೀತಿ, ಕೃತ್ಯದ ನಂತರದ ಅವರ ನಡವಳಿಕೆ ಎಲ್ಲಾನು ಬೆಚ್ಚಿ ಬೀಳಿಸುತ್ತೆ. ಹೌದು, ಇದು ಬರೀ ಒಂದು ಕೊಲೆ ಕೇಸಲ್ಲ. ಸಂಬಂಧಗಳಲ್ಲಿ ಅಡಗಿರೋ ಡಾರ್ಕ್ ಸೀಕ್ರೆಟ್ಸ್, ಅಡಿಕ್ಷನ್ ಮತ್ತೆ ಮೆಂಟಲ್ ಮ್ಯಾನಿಪುಲೇಷನ್ ಹೇಗೆ ವಿನಾಶ ತರಬಹುದು, ಮತ್ತೆ ಮಾಡರ್ನ್ ಟೆಕ್ನಾಲಜಿ, ಸ್ನ್ಯಾಪ್ಚಾಟ್ ತರಹದ್ದು, ಜೊತೆಗೆ ಈ ಅತೀಂದ್ರಿಯ ನಂಬಿಕೆಗಳು ಸೇರಿದ್ರೆ ಎಷ್ಟು ಡೇಂಜರಸ್ ಆಗ್ಬೋದು, ಈ ಬಗ್ಗೆ ಎಲ್ಲ ಸೀರಿಯಸ್ ಪ್ರಶ್ನೆಗಳನ್ನ ಇದು ಎಬ್ಬಿಸುತ್ತೆ. ಹೌದಾದ್ರೆ ಕೊನೆಗೆ ಒಂದು ಯೋಚನೆ ಮಾಡೋಣ. ವರದಿಯಾಗಿರೋ ಈ ವಂಚನೆ, ಕುತಂತ್ರ, ಅತೀಂದ್ರಿಯ ನಂಬಿಕೆಗಳ ಆರೋಪ, ಇಷ್ಟೆಲ್ಲ ಲೇಯರ್ಗಳನ್ನ ನೋಡಿದಾಗ ಇಂಥ ಘೋರ ಕೃತ್ಯಗಳ ಹಿಂದಿನ ನಿಜವಾದ ಮೂಲ ಕಾರಣಗಳನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದು ನಿಜವಾಗ್ಲೂ ಎಷ್ಟು ಸಾಧ್ಯ? ಸತ್ಯದ ಆಳವನ್ನ ನಾವು ಹೇಗೆ ತಲುಪಬಹುದು? ಹಾಗೆ ಈ ಕಥೆಯ ಕಣಜದವರು ಬಳಸಿದ ಈ ತಂತ್ರಗಳು, ಅಂದ್ರೆ ಆ ಸ್ನೇಹದ ಧ್ವನಿ, ಸ್ಪಷ್ಟವಾದ ಕಾಲ್ಸ್ ಟು ಆಕ್ಷನ್, ಸಮುದಾಯ ಕಟ್ಟೋ ಭಾಷೆ, ಮತ್ತೆ ಆ ಕುತೂಹಲ ಕೆರಳಿಸೋದು, ಇವೆಲ್ಲ ಸೇರಿ ಕೇಳುಗರ ಜೊತೆ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ಗೆ ಹೇಗ್ ಸಹಾಯ ಮಾಡುತ್ತೆ ಅನ್ನೋಕೆ ಇದೊಂದು ಒಳ್ಳೆ ಉದಾಹರಣೆ ಅಲ್ವಾ? ಹೌದು. ಹಾಗಾದ್ರೆ ಕೇಳುಗರಿಗೆ ಕೊನೆಯಲ್ಲಿ ಒಂದು ಆಲೋಚನೆ ಕೊಡೋದಾದ್ರೆ, ನಾವು ಒಂದು ವಿಷಯವನ್ನ ಹೇಗೆ ಶುರು ಮಾಡ್ತೀವಿ, ಹೇಗೆ ನಿರೂಪಿಸ್ತೀವಿ ಅನ್ನೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾಗಿ ನಾವೊಂದು ಸಂಭಾಷಣೆಯನ್ನ ಹೇಗೆ ಮುಗಿಸ್ತೀವಿ ಅನ್ನೋದು ಕೂಡ ಇದೆ ಅಲ್ವಾ? ನಿಜ. ಆ ಕೊನೆಯ ಕೆಲವೇ ನಿಮಿಷಗಳು ಅಥವಾ ಕ್ಷಣಗಳು ಕೇಳುಗರ ಮನಸ್ಸಲ್ಲಿ ಉಳಿಬೇಕು ಅಂದ್ರೆ, ಅವರು ಮತ್ತೆ ನಮ್ಮನ್ನ ಹುಡುಕೊಂಡು ಬರಬೇಕು ಅಂದ್ರೆ ಯಾವ ಸಣ್ಣ ಸಣ್ಣ ವಿಷಯಗಳು ದೊಡ್ಡ ವ್ಯತ್ಯಾಸ ಮಾಡ್ಬೋದು, ಇದ್ರ ಬಗ್ಗೆ ಯೋಚಿಸ್ಬೋದೇನೋ?